ಒಂದು ಅಮೌಂಟ್ ಕ್ಯಾಶಲ್ಲಿತ್ತು. ಅದನ್ನು ನಾನು ATMಗೆ ಹೋಗಿ ನಾನು ಡೆಪಾಸಿಟ್ ಮಾಡಿ ನನಗೆ ಬ್ಯಾಂಕಿಂಗ್ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನನಗೆ ATMಲ್ಲಿ ಯಾವಾಗಲೂ ಡೆಪಾಸಿಟ್ ಮಾಡಬೇಕಾದ್ರೆ ಭಯ ಆಗುತ್ತೆ, ಎಲ್ಲಾದರೂ ಅಮೌಂಟ್ ಸ್ಟ್ರೆಕ್ ಆಗಿಬಿಟ್ರೆ ಅಂತ. ಅದಕ್ಕೆ ಅಲ್ಲಿ ಹೋಗಿ ನಿಂತ್ಕೊಂಡು ನನ್ನ ಮಗನಿಗೆ ಹೇಳಿದೆ, ನನ್ನ ಮಗನೇ ವೀಡಿಯೋ ಮಾಡ್ಕೊತ ಇರು, ಯಾಕೆ ಅಂದರೆ ಪ್ರೂಫಿಗೆ ಬೇಕಾಗತ್ತಲ್ಲ. ತುಂಬ ಸರಿ ಹಂಗೆ ಆಗ್ಬಿಟ್ಟಿದೆ. ಸೊ ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಅದನ್ನು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ನಾವು ನೀರು ದೋಸೆ ಮಾಡೋಣ ಅಪರೂಪಕ್ಕೆ. ತುಂಬ ದಿವಸ ಆದಮೇಲೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಮಾರ್ನಿಂಗ್ ವ್ಲಾಗ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ತುಂಬ ಜನಕ್ಕೆ ನೀರು ದೋಸೆ ಕಾನ್ಸೆಪ್ಟ್ ಗೊತ್ತೇ ಇರಲ್ಲ. ಬಿಕಾಸ್ ನೀರು ದೋಸೆ ಅಂತಂದರೆ ತುಂಬ ಕಷ್ಟ ಅನ್ನೋ ಥರ ಫೀಲ್ ಮಾಡ್ತಿರ್ತಾರೆ. ಏನೂ ಕಷ್ಟ ಇಲ್ಲ. ಜಸ್ಟ್ ರಾತ್ರಿ ಹೊತ್ತು ನೀವು ಒಂದು 2 ಲೋಟ ಅಕ್ಕಿನ ನೆನೆಸಿಡಿ, ಅರ್ಧ ಹೋಳು ಕಾಯಿನ ಅದ್ರ ಜೊತೆಗೆ ಬೆಳಗ್ಗೆ ರುಬ್ಕೊಳ್ಳಿ. ಆದರೆ ಕನ್ಸಿಸ್ಟೆನ್ಸಿ ಮಾತ್ರ ಈ ಥರ ನೀರಾಗಿರಬೇಕು ಅಷ್ಟೇ. ಅದನ್ನು ಕಲಿಸ್ಕೊಳ್ಳಿ, ಉಪ್ಪು ಹಾಕೊಳ್ಳಿ, ದೋಸೆ ಉಯ್ಕೊಳ್ಳಿ, ಮುಗೀತು ನೀರು ದೋಸೆ ಕೆಲಸ. ಬ್ಯಾಚುಲರ್ಸ್ಗಳಿಗಂತೂ ಬೆಸ್ಟ್ ಮಾರ್ನಿಂಗ್ ಫುಡ್ ಅಂತಲೇ ಹೇಳ್ಬೋದು. ಹಂಗೆಲ್ಲ ಅರಿಯುತ್ತೆ, ತುಂಬ ತೆಳ್ಳಗಿರತ್ತಲ್ವಾ. ನಾನು ಕೈಯಲ್ಲಿ ಮೊಬೈಲ್ ಬೇರೆ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ಸ್ವಲ್ಪ ಹರಿತು. ಆ್ಯಂಡ್ ಬ್ಯಾಚುಲರ್ಸ್ಗಳಿಗೆಲ್ಲನೂ ಬೆಸ್ಟ್ ಬ್ರೇಕ್ಫಾಸ್ಟ್ ಇದು. ಬಿಕಾಸ್ ತುಂಬ ಈಸಿಯಾಗಿ ಆಗೋಗುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿ. ತುಂಬ ಕಷ್ಟ ಅಂತ ಫೀಲ್ ಮಾಡಬೇಡಿ, ಯಾವುದೂ ಕಷ್ಟ ಇಲ್ಲ, ಎಲ್ಲನೂ ಆರಾಮ್ಸೆ ಮಾಡ್ಕೋಬೋದು. ಕಲಿಯೋವರೆಗೂ ಅಷ್ಟೇನೆ. ಬ್ರಹ್ಮವಿದ್ಯೆ ಕಲಿತ ಮೇಲೆ ಅದು ಏನು ಹೇಳಿ, ಕೋತಿ ವಿದ್ಯೆ. 7:15 7:15 ರೆಡಿ ಮಾಡ್ತಿದ್ದೆ. ಇವಾಗ ಸ್ಕೂಲ್ ಇಲ್ವಲ್ಲ, ಸೊ ಹಾಗಾಗಿ 8 ಗಂಟೆ ಆಗಿದೆ. ಆ್ಯಂಡ್ ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಒತ್ತೆ ಬಿಡ್ತು, ನಿಮ್ಮ ಹತ್ರ ಮಾತಾಡ್ಕೊಂಡು ನೀರು ದೋಸೆ ಒತ್ತಿಸ್ಬಿಟ್ಟೆ. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಒಂದೊಂದು ಸರಿ ನಡೆಯುತ್ತೆ, ಒಂದೊಂದು ಸರಿ ಹಂಗೆಲ್ಲ ಆಗತ್ತೆ ಅಲ್ವಾ. ನಮ್ಮ ನಿತಿನ್ ಅವರು ದೋಸೆ ಮಾಡ್ತಾ ಇದ್ದಾರೆ. ದೋಸೆ ಒಯ್ದಿದ್ದು ನಾನು, ಎಣ್ಣೆ ಹಾಕಿದ್ದವರು. 8 ಗಂಟೆಗೆ ತಿಂಡಿ ರೆಡಿ ಆಗಿಬಿಡ್ಬೇಕು. 8 ಗಂಟೆಗೆ ಅವರೆಲ್ಲ ಸ್ಕೂಲ್ಗೆ ಹೋಗುವಾಗ. ಇದ್ರ ಕನ್ಸಿಸ್ಟೆನ್ಸಿ ನಿಮ್ಗೆ ಏನಾದರೂ ಗಟ್ಟಿ ಆಯಿತು ಮಾಡ್ತಾ ಅಂತ ಅನ್ಸಿದ್ರು ಬೇಕಿದ್ರೆ ನೀವು ಮತ್ತೆ ಸ್ವಲ್ಪ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಯಾಕೆಂದರೆ ನಾವು ಅಕ್ಕಿ ಮತ್ತು ಕಾಯಿ ರುಬ್ಬಿರೋದ್ರಿಂದ ಕಾಯಿ ತಳದಲ್ಲಿ ಹೋಗಿ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ನೀರು ಅಂದರೆ ತುಂಬ ಚೊಂಬಗಟ್ಲೆ ನೀರು ಇರೋದಲ್ಲ, ಒಂದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿ ಇದು ಬರೋ ತನಕ ಸ್ವಲ್ಪ ಬೇಕಿದ್ರೆ ನೀವು ಲಾಸ್ಟಿಗೆ ಕೊನೆಯಲ್ಲಿ ಅಡಿನಲ್ಲಿ ಗಸ್ಟಿಗೆ ಅಂತ ಕೂತ್ಕೊಳ್ಳುತ್ತೆ ನೋಡಿ, ಹಂಗೆ ಕೂತ್ಕೊಂಡ್ರೆ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಉಯ್ಕೋಬೋದು, ಚೆನ್ನಾಗಿ ಬರುತ್ತೆ. ಯಾವ ಫಿಲಮಲ್ಲಿ ಏನು ತಡಿ, ಫೀಚರ್ ಇರಲಿ, ಫಸ್ಟ್ ಹಾಕು, ಇಲ್ಲಾಂದರೆ ಹಾಳಾಗುತ್ತೆ. ತಡಿ ಕೈ ಆಡಿಸ್ಬೇಕು ಅಡಿಯಿಂದ. ಇಲ್ಲಿ ನೋಡಿ, ನನ್ನ ಹೈಟು ಇಷ್ಟರಲ್ಲಿದೆ, ನಮ್ಮ ನಿತಿನ್ ಹೈಟ್ ಇಷ್ಟರಲ್ಲಿದೆ. ಹಂಗೆ ಆಡಿಸ್ಬಾರ್ದು. ನಾನು ಮೊದಲೇ ಹೆಂಗಾಗ್ತೆ ಹಂಗೆ ಹಾಕೋದು. ಬಿಡು ಅಷ್ಟೇ, ಬಿಡು, ನಿನಗೆ ಬರಲ್ಲ ಅದು. ಟ್ರೈ ಮಾಡ್ತೀನಿ ಅಂತ ಹೋಗ್ತಾರೆ. ಹೆಂಗಾಗ್ತ ಕೋಳಿ ಕೊಕ್ಕರೆದು ಮೂತಿ ಹಾಕ್ದಂಗೆ ಹಾಕಿದ್ಯಾ, ಕೊಕ್ಕರೆ ಮೂತಿ ಥರ. ಮೊಬೈಲ್ ನೋಡ್ಬೇಡ, ತಿನ್ ಟೇಸ್ಟ್ ಮಾಡ್ಬಿಟ್ಟು ಹೇಳು. ಚಟ್ನಿ ಹಾಕೊಳ್ಳಿಲ್ವಾ? ಚಟ್ನಿ ಹಾಕ ಪಾಪು. ಉಪ್ಪಿನಕಾಯಿ ತಿನ್ಬೇಡ ಕಣ, ಚೆನ್ನಾಗಿರುತ್ತೆ ಚಟ್ನಿ. ಅದಕ್ಕೆ ತಿಂದೇ ಇಲ್ಲ, ಆವಾಗಲೇ ಕಾಯಲ್ಲಿ ಆಡಿಸ್ತವನೆ. ಕರೆಕ್ಟಾಗಿ ಹೇಳು. ಹಾಂ, ಕರೆಕ್ಟಾಗಿ ಫ್ರ್ಯಾಂಕಾಗಿ ಹೇಳು, ಸತ್ಯ ಹೇಳು. ದೋಸೆ ಹೆಂಗಿದ್? ಬರೀ ದೋಸೆ ತಿನ್ಬಿಟ್ಟು ಹೇಳು. ಬೆಂದಿಲ್ವಾ? ಅದು ಹಂಗೆ ಕಣ, ಬೇಯೋದು ಅಂದರೆ ರೋಸ್ಟ್ ಆಗಲ್ಲ. ಅದು ಸ್ವಲ್ಪ ತಣ್ಣಗಾಗ್ತಿತ್ತು, ಚೆನ್ನಾಗಿ ಬೇಯಿಸಕ್ಕೆ ರೋಸ್ಟ್ ಆಗಲ್ಲ ಮಗನೆ. ತಿನ್ನಿ ಕೊಡು. ನಾನು ಹೆಂಗಾಗ್ತೆ ಅದ್ರ ಮೇಲೆ ಉಯ್ಬಾರ್ದು, ದಪ್ಪ ಆಗ್ಬಿಡುತ್ತೆ. ಸೈಡಲ್ಲೇ ಉಯ್ಬೇಕು. ಈ ಥರನಾ? ಅಂಟಾರ್ಟಿಕಾ, ಆಫ್ರಿಕಾ ಥರ. ಸುಮ್ಮನೆ ಸಾಕು. ಕೂತ್ಕ, ಅದ್ಯಾಕೆ ನಿಂತ್ಕೊಂಡು ತಿಂತಿದ್ಯಾ? ಇವನು ಬೆಂದೈತೆ ಅಂತವನು, ಅವ್ನು ಬೆಂದಿಲ್ಲ ಅಂತಾನೆ. ಅದು ಹಂಗೆ ಬೇಯೋದು, ಫುಲ್ ರೋಸ್ಟ್ ಆಗಂತೂ ಬೇಯಲ್ಲ. ಉಪ್ಪಿನಕಾಯಿ ಜೊತೆಗೆ, ಚಟ್ನಿ ಜೊತೆಗೆ ನೀರು ದೋಸೆ. ಉಪ್ಪಿನಕಾಯಿ ಜೊತೆಗೆ ಯಾರು ತಿಂತಾರೆ ಪಾಪ? ನೈಸ್. ನೀಟ್ ಒಂದ್ಸರಿ ಎಕ್ಸಾಮ್ ಬರೆದ್ವಿ, ಎಕ್ಸಾಮು ಕ್ಯಾನ್ಸಲ್ ಆಯಿತು. ಅದಕ್ಕೆ ಇವಾಗ ಇನ್ನೊಂದು ಸರಿ ನೀಟ್ನ ಓದೋದಕ್ಕೆ ಕೂತಿದ್ದೀವಿ. ಏನಾಗುತ್ತೋ ಭಯ.
ನಮ್ಮ ಏರಿಯಾ ನೋಡಿ, ಸಿಟ್ಟಿಂಗ್ ಏರಿಯಾ ಇದು. ಫುಲ್ ಕಾಮಾಗಿ ಒಂಥರ ಪೀಸಾಗಿದೆ. ಫುಲ್ ಒಂಥರ ಈ ವಿಂಟೇಜ್ ಟೈಪು. ಇವತ್ತು ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆ. ಸೋನೆ ಫುಲ್ ಸೋನೆ. ಆ್ಯಕ್ಚುಲಿ ಈ ಸೋನೆ ಈ ಥರ ಇರಬೇಕು, ಒಂಥರ ಖುಷಿ ಕೊಡುತ್ತೆ ಸೋನೆನಲ್ಲಿ. ಹೊರಗಡೆ ಎಲ್ಲ ಮಣ್ಣೆಲ್ಲ ನೆಂದಿರತ್ತೆ. ಸೋನೆ ಪ್ರೀತಿಯ ಸೋನೆ ಹೂಮಳೆ. ನಮ್ಮ ಕ್ವೀನ್ ಆ ಕಡೆ ಇದೆ, ನಮ್ಮ ಕಿಂಗ್ ಆ ಕಡೆ ಇದೆ. ಒಂದು ಸೈಕಲ್ ಮಾತ್ರ ಮಧ್ಯದಲ್ಲಿದೆ. ಹಿಂಗೆ ನಡೀತಾ ಇದೆ ನಮ್ಮ ಡೇ, ಮಾರ್ನಿಂಗ್ ಡೇ. ನಾವು ಮಾತ್ರ ನಮ್ಮ ಫೇಸ್ ತೋರಿಸ್ತಾ ಇಲ್ಲ, ನಾವಿಲ್ಲಿ ಕೂತಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವತ್ತಿನ ದಿವಸ ಈ ರೀತಿ ಶುರುವಾಗಿದೆ. ನೆಕ್ಸ್ಟ್ ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.